ಯುದ್ಧ ಸದ್ಯಕ್ಕೆ ನಿಲ್ಲುವುದಿಲ್ಲವ? ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್ನ ಇವತ್ತಿನ ಚರ್ಚೆಯ ವಿಷಯ. ಬ್ರೇಕ್ಗಿಂತ ಮುಂಚೆ ಪ್ರೇಮ್ ಶೇಖರ್ ಸರ್ ಹೇಳ್ತಾ ಇದ್ರು, ಯಾವತ್ತೂ ಆಗಬೇಕಾಗಿದ್ದ ಯುದ್ಧ ಇದು ತಡ ಆಗಿದೆ ಅಂತ. ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಜೊತೆಗೆ ಹೈದರಾಬಾದ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿಂಗ್ ಕಮಾಂಡರ್ ರಾಜೀವ್ ಸರ್, ಒಪ್ಕೊಳ್ತೀರಾ? ಒಪ್ಕೊಂತೀನಿ. ಯಾಕಂದ್ರೆ 1979ರಿಂದ ವೆಸ್ಟಿನ ಧ್ಯೇಯನೇ ಇದು. ಅಲ್ಲಿನ ಸರ್ಕಾರವನ್ನ ಬದಲಾಯಿಸಿ ಅಲ್ಲಿನ ರಿಸೋರ್ಸಿನ ಮೇಲೆ ತನ್ನ ಒಂದು ಕಂಟ್ರೋಲ್ ಎಸ್ಟಾಬ್ಲಿಷ್ ಮಾಡೋದು 1979ರಿಂದ ನಡೀತಾ ಇರೋ ವಿಷಯ. ಓಕೆ, ಅದಕ್ಕೋಸ್ಕರನೇ 1980ರಲ್ಲಿ ಸದಾಮ್ ಹುಸೇನ್ ಅವ್ರಿಗೆ ಪ್ರೇರೇಪಿಸಿ ಇರಾಕ್ ಅನ್ನ ಯುದ್ಧ ಮಾಡ್ಲಿಕ್ಕೆ ಹೇಳಿದ್ರು. ಕೆಮಿಕಲ್ ವೆಪನ್ಸ್ ಕೊಟ್ರು, ಇಂಟೆಲಿಜೆನ್ಸ್ ಕೊಟ್ರು. 8 ವರ್ಷ ಯುದ್ಧ ನಡೀತದು. 5% ಆಫ್ ಇರಾನಿಯನ್ ಪಾಪ್ಯುಲೇಷನ್ ಏಜ್ ಬಿಟ್ವೀನ್ 17 to 24 ವರ್ ಮಾರ್ಟಿಯರ್ಡ್. ಸೊ ನಾವು ಬರೀ ಇದು ಹೇಗಿದೆ ಅಂದ್ರೆ, ಒಂದು ವಿ ಶುಡ್ ನಾಟ್ ಸಿಂಪ್ಲಿಫೈ ದ ಸಿನಾರಿಯೋ. ಒಬ್ಬ ಹೀರೋ ಇನ್ನೊಬ್ಬ ವಿಲನ್ ಅಂತ ಸಿಂಪ್ಲಿಫೈ ಮಾಡಬಾರ್ದು. ಇಟ್ಸ್ ಎ ಕಾಂಪ್ಲೆಕ್ಸ್ ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಇನ್ ವಿಚ್ ಇಬ್ಬರದು ತಪ್ಪಿದೆ, ಇಬ್ಬರದು ಒಂದು ತಮ್ಮದ ಪರ ಒಂದಷ್ಟು ಪಾಯಿಂಟ್ ಇದೆ. ಸರ್, ಅನ್ಡೌಟೆಡ್ಲಿ ಪ್ರಪಂಚದ ಯಾವ ಭಾಗದಲ್ಲಿ ಪೆಟ್ರೋಲಿಯಂ ಇದ್ರೂ ಕೂಡ ಅಮೆರಿಕದ ಆಸಕ್ತಿ ಆ ಭಾಗದ ಮೇಲೆ ಇರುತ್ತೆ ಅನ್ನೋ ವಿಷಯದಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ದಿನ ಬೆಳಗಾದ್ರೆ ಡೆತ್ ಟು ಅಮೆರಿಕಾ, ಡೆತ್ ಟು ಇಸ್ರೇಲ್, ಡೆತ್ ಟು ಜೂಸ್ ಅಂತಾನೆ ಹೇಳ್ತಾ ಬದುಕ್ತಾ ಇದ್ದಂಥ ಒಂದು ದೇಶ ಅದು. ಯುರೇನಿಯಂ ಎನ್ರಿಚ್ಮೆಂಟ್ಗೆ ಅಷ್ಟೊಂದು ಹತ್ತಿರ, 60% ಯುರೇನಿಯಂ ಎನ್ರಿಚ್ಮೆಂಟು 440 kg 900 ಗ್ರಾಮ್ ರೆಡಿ ಮಾಡಿ ಇಟ್ಕೊಂಡಾಗ ಫ್ಯೂ ವೀಕ್ಸ್ ಟು ಕಂಪ್ಲೀಟ್ಲಿ ಎನ್ರಿಚ್ಮೆಂಟ್ಗೆ ಅಂಥ ಸಮಯದಲ್ಲಿ ಯುದ್ಧ ಮಾಡದೆ ಇನ್ನೇನು ಮಾಡೋಕ್ಕಾಗತ್ತೆ? ಸರಿ, ನೀವು ನಂಗೆ ಟೈಮ್ ಕೊಡಬೇಕು. ನೀವು 3-4 ಪಾಯಿಂಟ್ ಹಾಕಿದ್ದೀರಾ. ಮೊದಲನೇ ಪಾಯಿಂಟ್ ನೀವು ಹೇಳಿರೋದು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಿದ್ದಾರೆ, ಹಾಗಾಗಿ ನನಗೆ ಯುದ್ಧದ ಒಂದು ಅನಿವಾರ್ಯತೆ ಬಂದಿದೆ ಅಂತ ಹೇಳಿದ್ರು. ಹೌದು. US ಮತ್ತೆ ಇರಾನ್ ಮಧ್ಯೆ ಒಂದು ನ್ಯೂಕ್ಲಿಯರ್ ಅಗ್ರಿಮೆಂಟ್ ಇತ್ತು. ಅದರ ಮೂಲಕ IAEA ಇನ್ಸ್ಪೆಕ್ಟರ್ಸ್ ವರ್ ಇನ್ಸ್ಪೆಕ್ಟಿಂಗ್. ಕರೆಕ್ಟ್. IAEA ಚೇರ್ಮನ್ ಅವ್ರ ಹೇಳಿಕೆ ಇದೆ, ವಿ ಡು ನಾಟ್ ಸಿ ಇರಾನ್ ಗೋಯಿಂಗ್ ಬಿಯಾಂಡ್ 60% ಅಂತ. ಆ ಅಗ್ರಿಮೆಂಟ್ ಪ್ರಕಾರ ಎಲ್ಲೂ ಒಂದು ನಿಬಂಧನೆ ಇರಲಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇಸ್ರೇಲ್ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇರೋದು ಇಸ್ ಅ ರಿಯಾಲಿಟಿ. ಹೌದು. ಇಟ್ ಇಸ್ ನಾಟ್ ಓಪನ್ ಟು ಎನಿ ಇನ್ಸ್ಪೆಕ್ಷನ್ಸ್. ಕರೆಕ್ಟ್. ಸೊ ನಾವೇನ್ ನಂಬಬೇಕು? ಇಸ್ರೇಲ್ ಅವ್ನು ಹೇಳೋದೆಲ್ಲ ಸರಿ, ಅವನು ಒಳ್ಳೆಯವನು, ಅವನ ಹತ್ರ ಬಾಂಬ್ ಇದ್ರು ಅವ್ನು ಯಾರಿಗೂ ಹಾಕಲ್ಲ. ಇರಾನ್ ಅವನು ಬಾಂಬ್ ಇದ್ದು ಯುರೇನಿಯಂ ಇದ್ದು ಇನ್ಸ್ಪೆಕ್ಷನ್ ಆಗ್ತಿದ್ರು ಅವ್ನು ಕೆಟ್ಟವನು. ನಾಳೆ ಬಾಂಬ್ IAEA ಅಧಿಕಾರಿಗಳನ್ನ ಹೊರಗಡೆ ಕಳಿಸಲಾಯಿತು ಸರ್. ಇರಾನ್ಸ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ವಾಸ್ ನಾಟ್ ಟ್ರಾನ್ಸ್ಪರೆಂಟ್. Is Israel transparent, sir? No, it is not. But Israel is threat to whom? Then how can you have two rules for two different Israel ಯಾರಿಗೆ ಅಪಾಯ ಸರ್? ಇಸ್ರೇಲ್ ಯಾರಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ತಂದೊಡ್ತಾ ಇದೆ? ಓಕೆ, ನೀವ್ ಹೇಳ್ತಿರೋದೇನೋ ಯಾರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆಯೋ ಅವನಿಗೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಇದೆ, ಯಾರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇಲ್ವೋ ಅವನಿಂದ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಇದೆ ಅಂತ. ಸರ್, ಇರಾನಿನ ಫಾರಿನ್ ಪಾಲಿಸಿ ಸರ್, ಇಸ್ರೇಲ್ ಶುಡ್ ನಾಟ್ ಬಿ ದೇರ್ ಇನ್ ದ ಮ್ಯಾಪ್ ಆಫ್ ದ ವರ್ಲ್ಡ್. ವರ್ಲ್ಡ್ ಮ್ಯಾಪ್ ಅಲ್ಲಿ ಇಸ್ರೇಲ್ ಇರಬಾರದು ಅನ್ನೋದು ಇರಾನಿನ ಫಾರಿನ್ ಪಾಲಿಸಿ. ಸರ್, ಇಫ್ ಯು ಇಂಟರಪ್ಟ್ ಮೀ ಐ ವಿಲ್ ನಾಟ್ ಬಿ ಏಬಲ್ ಟು ಆನ್ಸರ್. ನೋ, ಪ್ಲೀಸ್ ಗೋ ಅಹೆಡ್, ಪ್ಲೀಸ್ ಗೋ ಅಹೆಡ್. ಏನು ಅಂದ್ರೆ, ಭಾರತದಲ್ಲಿ ಒಂದು ಸಮೂಹ ಇದೆ, ಅದು ಹೀಗೆ ಏನೇ ಗಲಾಟೆ ಆದ್ರೂ ವಿಕ್ಟಮ್ ಹುಡ್ತಿರುತ್ತೆ. ಅದೇ ತರ ನೀವು ಮಾತಾಡ್ತಿದ್ದೀರಾ. ಎರಡನೇದಾಗ ತಾವ್ ಹೇಳಿದ್ದು ಇರಾನಿನ ಒಂದು ಇಷ್ಟೊಂದು ಜನ ಸಾಯಿಸ್ತಾ ಇದ್ದಾರೆ ಅದು ಇದು ಅಂತ. ಇಸ್ರೇಲ್ ಓವರ್ ದ ಲಾಸ್ಟ್ 30 years ಎಷ್ಟು ನ್ಯೂಕ್ಲಿಯರ್ ಸೈಂಟಿಸ್ಟ್ ಸಾಯಿಸಿದ್ದಾರೆ ಇರಾನ್ ನಲ್ಲಿ? ಹೌದು. ಆ ಪೆಹಲ್ವಿ ಅವರು 1978 ಅಲ್ಲಿ 30,000 ಜನ ಸ್ಟೂಡೆಂಟ್ಸ್ ಪ್ರೊಟೆಸ್ಟರ್ಸ್ ಸಾಯಿಸಿದ್ದಾರೆ. ಹೌದು. ಸೊ ಆಲ್ ದಟ್ ಡಸ್ ನಾಟ್ ಕಮ್, ವಿ ಓನ್ಲಿ ಸಿ ದ ಗೋಲ್ಡನ್ ಸೈಡ್ ಆಫ್ ಪೆಹಲ್ವಿ ರೆಜಿಮ್. ನಮ್ದೇನು ಅಂದ್ರೆ ಹಾರ್ಡ್ ಲೈನ್ ಇಸ್ಲಾಮಿಕ್ ರೆಜಿಮ್ ಅಂತೀವಲ್ಲ ಇರಾನ್ನ, ಮಿಡ್ಲ್ ಈಸ್ಟ್ ನಲ್ಲಿ ಯಾವ್ದಾದ್ರೂ ಒಂದು ಮಾಡರೇಟ್ ಇಸ್ಲಾಮಿಕ್ ರೆಜಿಮ್ ಇದೆಯಾ? ಎಲ್ಲದೂ ಹಾರ್ಡ್ ಲೈನ್. ನಾವ್ ಯಾಕೆ ಬರೀ ಇರಾನ್ ಹಾರ್ಡ್ ಲೈನ್ ಅಂತೀವಿ ಅಂದ್ರೆ, ಇರಾನ್ ಇಸ್ ದ ಓನ್ಲಿ ಕಂಟ್ರಿ ದಟ್ ಇಸ್ ನಾಟ್ ಅಲೈನ್ ಟು ದ ವೆಸ್ಟ್. ಎಲ್ಲಾ ದೇಶಗಳು ಅಲ್ಲಿರೋವು ಹಾರ್ಡ್ ಲೈನ್ ಮುಸ್ಲಿಂ ರೆಜಿಮ್ಸೇ, ರೂಲ್ಡ್ ಬೈ ಆಟೋಕ್ರಾಟ್ಸ್. ಕ್ಯಾನ್ ಐ ಇಂಟರಪ್ಟ್ ಸರ್ ಹಿಯರ್ ಅಟ್ ಲೀಸ್ಟ್? ಪ್ಲೀಸ್. ಮಧ್ಯಪ್ರಾಚ್ಯದ ಇತರ ಎಲ್ಲ ದೇಶಗಳು ಹಾರ್ಡ್ ಲೈನ್ನಿಂದ ಮಾಡ್ರೇಟ್ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ.
ಸೌದಿ ಅರೇಬಿಯಾ ಯಾವ ಪರಿ ಮಾಡರೇಟ್ ಆಗ್ತಾ ಇದೆ ಹೊಸ ಯುವರಾಜನ ಆಳ್ವಿಕೆಯಲ್ಲಿ, ಇರಾನ್ಗೂ ಬದಲಾಗುತ್ತಿರುವ ಮಧ್ಯಪ್ರಾಚ್ಯಕ್ಕೂ ಒಂದಕ್ಕೊಂದು ಹೋಲಿಕೆ ಇದೆ ಅಂತ ಅನ್ಸುತ್ತಾ ನಿಮಗೆ? ಪಹಲ್ವಿ ರಾಜರ ಆಳ್ವಿಕೆಯಲ್ಲಿ ಪ್ರೊಟೆಸ್ಟರ್ಗಳನ್ನ ಕೊಲ್ಲಲಾಯಿತು. ಜನವರಿಲಿ ಇರಾನ್ನಲ್ಲಿ ಏನಾಯಿತು? ಯಾವ ಪ್ರೊಟೆಸ್ಟ್ ಅಲ್ಲಿ ಸರ್? ಪಹಲಾವಿ ರಾಜರ ವಿರುದ್ಧ ಪ್ರೊಟೆಸ್ಟ್ ಮಾಡಿದವ್ರನ್ನ ಕೊಲ್ಲಲಾಯಿತು ಅಂದ್ರಿ ನೀವು 1979ರಲ್ಲಿ. ರೆಜಿಮ್ ಚೇಂಜ್ ಆಯ್ತು, ಅವಾಗ ಇಸ್ಲಾಮಿಕ್ ರೆವಲ್ಯೂಷನ್ ಆಯಿತು. ಮತ್ತು ಜನವರಿಯಲ್ಲಿ 30,000 ಮಕ್ಕಳ ಕಗ್ಗೊಲೆ ಅಲ್ವಾಗಿದ್ದು? ಜನವರಿಲಿ 30,000 ಜನ ಕೊಗ್ಗೊಲೆ ಆಗ್ಲಿಲ್ಲ, 15,000 ಜನ ಆಯ್ತು. ಅದರಲ್ಲಿ 200 ಜನ ಪೊಲೀಸ್ನವ್ರು ಇದ್ರು. ಸೊ ನಾವು ಅದೇ ಹೇಳ್ತಾರ, ನಾವು ಒಂದ್ ಕಡೆ ವಿಷನ್ ಇಟ್ಕೊಂಡು ನೋಡಿದ್ರೆ ಎಲ್ಲದೂ ತಪ್ಪು ಕಾಣತ್ ನಮ್ಗೆ. ನಾವು ಏನ್ ಹೇಳ್ತಾ ಇರೋದು ಅಂದ್ರೆ ದ ರೆಜಿಮ್ ಹ್ಯಾಡ್ ಎ ವೇ ಆಫ್ ಡೀಲಿಂಗ್ ವಿತ್ ಪ್ರೊಟೆಸ್ಟ್. ಅದ್ರಲ್ಲಿ ನಾವು ತಪ್ಪು ಕಂಡುಹಿಡಿಬಹುದು, ಬಟ್ ಆದ ಕಾರಣ ಅವ್ರ ಮೇಲೆ ನಾವು ಆಕ್ಷನ್ ತಗೋಬೇಕು, ಆ ರೆಜಿಮ್ ಚೇಂಜ್ ಆಗ್ಬೇಕು ಅನ್ನೋದು ನಮ್ಗೆ ಯಾವ ಅಧಿಕಾರನೂ ಇಲ್ಲ. ನಾನು ಆ ಕಾರಣಕ್ಕೆ ರೆಜಿಮ್ ಚೇಂಜ್ ಆಗಬೇಕು ಅಂತ ಹೇಳ್ತಾ ಇಲ್ಲ. ಒಂದು ದೇಶದ ಫಾರಿನ್ ಪಾಲಿಸಿಯ ಭಾಗವಾಗಿ ಇನ್ನೊಂದು ದೇಶ ನಕಾಶೆಯಲ್ಲಿ ಇರಕೂಡದು ಅನ್ನೋದಿದ್ದಾಗ ಆ ಇನ್ನೊಂದು ದೇಶಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ವೆರಿ ಗುಡ್ ಸರ್. ಅದೇ ಮಾಪದಂಡ ನಾವು ಇನ್ನೊಂದ್ ಕಡೆ ತಗೊಂಡೋಣ. UN ಮ್ಯಾಂಡೇಟೆಡ್ 2 ಸ್ಟೇಟ್ ಪಾಲಿಸಿ ಇದೆ. ಓಕೆ. Why is Israel not agreeing to a Palestinian state? Who is not agreeing? Israel is not agreeing. ಸರ್ ಆಯ್ತಪ್ಪ, ಈಗ 55% ಆ ಭಾಗದಲ್ಲಿ 55% ಇಸ್ರೇಲು, 45% ಪ್ಯಾಲೆಸ್ಟೈನು ಅನ್ನುವ 2 ಸ್ಟೇಟ್ ಪಾಲಿಸಿ ಇದೆಯಲ್ಲ, ಅದಕ್ಕೆ ಪ್ಯಾಲೆಸ್ಟೈನ್ ಒಪ್ಕೊಂಡ್ಬಿಡುತ್ತಾ? ಅಲ್ಲ, ಮಧ್ಯಪ್ರಾಚ್ಯದ ದೇಶಗಳು ಈಗ ಒಪ್ಕೊಳ್ಬಹುದು, ಇರಾನ್ ಒಪ್ಕೊಳುತ್ತಾ? ಅದಕ್ಕೆ 55% ಭಾಗದಲ್ಲಿ ನೆಮ್ಮದಿಯಾಗಿ ಇದ್ಕೊಳ್ರಪ್ಪ ನೀವು ಅಂತ ಬಿಟ್ಬಿಡ್ತಾರಾ? ಈಗ ಇಸ್ರೇಲ್ ರೆಡಿ ಫಾರ್ ಎ ಪ್ಯಾಲೆಸ್ಟೈನಿಯನ್ ಸ್ಟೇಟ್? ಸರ್, ಪ್ಯಾಲೆಸ್ಟೈನ್ ವಾಸ್ ನೆವರ್ ರೆಡಿ ಫಾರ್ ಇಸ್ರೇಲ್. Palestinians were never ready for Israel. ಸರ್, ನಾನ್ ಪ್ಯಾಲೆಸ್ಟೈನ್ ಬಗ್ಗೆ ಮಾತಾಡ್ತಿಲ್ಲ, ನಾನ್ ಕೇಳ್ತಾ ಇರೋದು ಇಸ್ರೇಲ್ ಬಗ್ಗೆ. ಇಸ್ರೇಲ್, ಈಸ್ ಇಟ್ ರೆಡಿ ಫಾರ್ ಎ ಪ್ಯಾಲೆಸ್ಟೀನಿಯನ್ ಸ್ಟೇಟ್ ಆರ್ ಈಸ್ ಇಟ್ ಆಸ್ಕಿಂಗ್ ಫಾರ್ ಎ ಗ್ರೇಟರ್ ಇಸ್ರೇಲ್? ಸರ್, ಗ್ರೇಟರ್ ಇಸ್ರೇಲ್ ಅದರ ಕನಸು, ಅದರ ಬಗ್ಗೆ ಇಲ್ಲ, ನಾನು ಅದನ್ನ ಹೇಳ್ತಿಲ್ಲ. ಆದರೆ 1947ರಿಂದ ಇಲ್ಲಿಯ ತನಕ ನಮ್ಮ ಜಾಗದಲ್ಲಿ ನಾವಿರ್ತೀವಿ, ನಿಮ್ಮ ಜಾಗದಲ್ಲಿ ನೀವಿರಿ ಅನ್ನುವ ಅಗ್ರಿಮೆಂಟ್ಗೆ ಎಷ್ಟು ಸಲ ಇಸ್ರೇಲ್ ತಯಾರಾಗಿತ್ತು? ಎಷ್ಟು ಸಲ ತಯಾರಿತ್ತು ಸರ್ ಪ್ಯಾಲೆಸ್ಟೀನಿಯನ್ ಸ್ಟೇಟ್ಗೆ? ನನಗೆ ಅರ್ಥ ಆಗ್ಲಿಲ್ಲ ನೀವು ಕೇಳಿದ ಪ್ರಶ್ನೆ. ನಮ್ಮ ಜಾಗದಲ್ಲಿ ನಾವಿರ್ತೀವಿ, ನಿಮ್ಮ ಜಾಗದಲ್ಲಿ ನೀವಿರಿ, ಎಷ್ಟು ಸಲ ಇಸ್ರೇಲ್ ತಯಾರಾಗಿತ್ತು ಸರ್ ಇದಕ್ಕೆ? ನನಗೆ ತಿಳಿದ ಮಟ್ಟಿಗೆ ಯಾವತ್ತು ಅವ್ರ ಸ್ಟೇಟ್ ಪಾಲಿಸಿಲಿ ಪ್ಯಾಲೆಸ್ಟೀನಿಯನ್ ಸ್ಟೇಟ್ ಒಪ್ಪಿಗೆ ಇರಲೇ ಇರಲಿಲ್ಲ. ಪ್ರೇಮ್ ಶೇಖರ್ ಸರ್, ಅದ್ರ ವಿರುದ್ಧವಾಗಿ ಗೊತ್ತಿದ್ರೆ ನಂಗೆ ಗೊತ್ತಿಲ್ಲ. ಪ್ರೇಮ್ ಶೇಖರ್ ಸರ್, ಎಸ್ ಸರ್, 2 ಸ್ಟೇಟ್ ಪಾಲಿಸಿ ಇಸ್ರೇಲ್ಗೆ ಯಾವತ್ತೂ ಒಪ್ಪಿಗೆ ಇಲ್ವಾ ಸರ್? ಇನ್ಫ್ಯಾಕ್ಟ್ ನಾವು 47ರಲ್ಲೇ ಇನ್ಫ್ಯಾಕ್ಟ್ ಇದು ಯುನೈಟೆಡ್ ಪ್ಯಾಲೆಸ್ತೈನ್ ಕೇಸ್ ಯುನೈಟೆಡ್ ನೇಷನ್ಸ್ ಹೋದಾಗ 3 ಸಲ UN ರೆಸೊಲ್ಯೂಷನ್ ಪಾಸ್ ಮಾಡ್ತು, ಅದನ್ನ ಡಿವೈಡ್ ಮಾಡಬೇಕು ಅಂತ 45:55. ಓಕೆ. 3 ಸಲ ಜ್ಯೂಸ್ ಒಪ್ಕೊಂಡ್ರು. ಯುನೈಟೆಡ್ ನೇಷನ್ಸ್ ಎಷ್ಟು ಜಾಗ ನಮಗೆ ಕೊಡ್ತದೆ ಅಷ್ಟು ನಮಗೆ ಸಾಕು, ಅಲ್ಲಿ ನಾವು ಇಸ್ರೇಲ್ ಮಾಡ್ಕೋತೀವಿ ಅಂತ. ಪ್ಯಾಲೆಸ್ತೀನಿಯನ್ಸ್ ಒಪ್ಕೊಳ್ಳಿಲ್ಲ. 3ನೇ ಸಲವೂ ಹೀಗಾದಾಗ ಆಗ ಜ್ಯೂಸ್ ಹೇಳಿದ್ದು ಬೆನ್ ಗ್ಯೂರಿಯನ್ ಮತ್ತೆ ವೆಯ್ಸ್ ಮ್ಯಾನ್ ಹೇಳಿದ್ದೇನು? ಬ್ರಿಟಿಷ್ ಟ್ರೂಪ್ಸ್ ಯಾವ ಕ್ಷಣದಲ್ಲಿ ಪ್ಯಾಲೆಸ್ತೈನ್ ಹೊರಗೆ ಹೊರಡ್ತವೆ ಅಂದ್ರೆ 6 o'clock in the evening on 15th of May 1948 ಆ ಗಳಿಗೆನಲ್ಲಿ ನಾವು ಯುನೈಟೆಡ್ ನೇಷನ್ಸ್ ನಮಗೆ ಕೊಡ್ತಿರೋ ಸ್ಥಳದಲ್ಲಿ ನಾವು ಇಸ್ರೇಲ್ ಅನ್ನ ಸ್ಥಾಪನೆ ಮಾಡ್ಕೋತೀವಿ ಅಂತ. ಈ ಜ್ಯೂಸ್ ಹಾಗೇ ಮಾಡ್ಕೊಂಡ್ರು, ಎಲ್ಲ ರೆಡಿ ಮಾಡ್ಕೊಂಡಿದ್ರು. ವೆರಿ ನೆಕ್ಸ್ಟ್ ಡೇ ಸುತ್ತಲೇ ಎಲ್ಲಾ ಅರಬ್ ಕಂಟ್ರೀಸ್ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ವು. ಇದು ಹಿಸ್ಟ್ರಿ. ಹೀಗಾಗಿ 2 ಇಸ್ರೇಲ್ ಅರಬ್ ಕಂಟ್ರೀಸ್ ವಿರೋಧಿಸರು. ಅಂತರ 78ರಿಂದ ಇತ್ತೀಚೆಗೆ ನೀವೇ ಒಂದು ಒಳ್ಳೆ ಮಾತಾಡಿದ್ರಿ ನೀವು, MBS ಆಳ್ವಿಕೆಯಲ್ಲಿ ಸೌದಿ ಅರೇಬಿಯಾದವರೆಗೆ ಅರಬ್ ಕಂಟ್ರೀಸ್ ಎಲ್ಲವೂ ಒಂದೊಂದಾಗಿ ಇಸ್ರೇಲ್ ಅನ್ನ ಒಪ್ಕೊಂಡಿವೆ. ಆದ್ರೆ ನೀವು ಇರಾನ್ ಮಾತ್ರ, ಇನ್ಫ್ಯಾಕ್ಟ್ ಇರಾನ್ಗೂ ಇಸ್ರೇಲ್ಗೂ ಯಾವ ರೀತಿಯ ಎರವೂ ಇರಲಿಲ್ಲ. ಇನ್ಫ್ಯಾಕ್ಟ್ ಪ್ಯಾಲೆಸ್ತೀನಿಯನ್ಸು ಸುನ್ನಿ ಮುಸ್ಲಿಮ್ಸ್, ಇರಾನಿಯನ್ಸ್ ಶಿಯಾ ಮುಸ್ಲಿಮ್ಸ್. ಇರಾನ್ಗೂ ಇಸ್ರೇಲ್ಗೂ ಯಾವುದೇ ಬಾರ್ಡರ್ ಡಿಸ್ಪ್ಯೂಟ್ ಇಲ್ಲ. ಸೊ ಹಾಗಿತ್ತು ಸಹ ಈ ಮುಲ್ಲಾಗಳ ರಿಜಿಮ್ ಇಸ್ರೇಲ್ಗೆ ಡೆತ್ ಟು ಇಸ್ರೇಲ್ ಅಂತ ಹೇಳೋ ಅಗತ್ಯ ಯಾಕೆ ಬಂದಿತ್ತು? ಶಾ ರಿಜಿಮ್ನೇ ತಗೊಳ್ಳಿ,
ಅವರು ಸಹ ಶಿಯಾ ರೆಜಿಮ್ನ ಹೆಡ್ ಶಾ ಇದ್ದದ್ದು, ರಜಾ ಶಾ ಪಹಲೇವ್. ಅವ್ರೇನ್ ಮಾಡಿದ್ರು ಆ ಟೈಮಲ್ಲಿ ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ಎಂತ ಕೊಲಾಬರೇಷನ್ ಇದ್ವು ಅಂದ್ರೆ, ಮೊಸಾದ್ ಮತ್ತೆ ಸಾವಕ್ ಎರಡು ಜಂಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ವು ಎರಡೂ ದೇಶಗಳ ಹಿತರಕ್ಷಣೆಗಾಗಿ. ಮತ್ತೆ ಹೇಳ್ತಾ ಇದ್ರು ಇಂಥದ್ದು, ಶಾ ಹೇಳ್ತಾ ಇದ್ದದ್ದು ಸೀಕ್ರೆಟ್ ಲವ್ ಅಫೇರ್ ಬಿಟ್ವೀನ್ ಇಸ್ರೇಲ್ ಅಂಡ್ ಇರಾನ್ ಅಂತ ಮಕ್ಕಳಿತ್ತಂತ ಒಂದು ಸ್ನೇಹವನ್ನ ಈ ಅಯಾತುಲ್ಲಗಳು ಈ ಮಟ್ಟಕ್ಕೆ ಕೆಡಿಸ್ಬಿಟ್ಟದ್ದು. ಇದರ ಅಗತ್ಯ ಇತ್ತ? ಮತ್ತೆ ಆಕ್ಚುಲಿ ಇಸ್ರೇಲ್ ಇರಾನ್ಗೆ ಏನು ತಂಟೆ ಮಾಡಲಿಲ್ಲ, ಆದ್ರೆ ಇದೇ ಇರಾನಿಗಳು ಹೆಜ್ಬೊಲ್ಲಾ, ಹೂತಿ, ದೆನ್ ದಟ್ ಹಮಾಸ್ ಎಲ್ಲರೂ ಎತ್ತಿಕಟ್ಟಿ ಇರಾನ್ಗೆ ದಿನನಿತ್ಯವೂ ಕಿರುಕುಳ ಕೊಡ ಅಗತ್ಯ ಇತ್ತ? ಹೀಗಾಗಿ ಏನಾಗಿದೆ, ಇರಾನ್ನ ನೀತಿ ಇದೆಯಲ್ಲ ಅದೇ ಅದನ್ನ ಇಂದು ಈ ಗತಿಗೆ ತಂದು ನಿಲ್ಲಿಸಿದೆ ಸರ್. ತಮ್ಮ ಅಭಿಪ್ರಾಯ ಸರ್, ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಪ್ರೊಫೆಸರ್ ಹರೀಶ್ ಅವರು. ಪ್ರೇಮ್ ಶೇಖರ್ ಸರ್ ಹೇಳಿದ್ದ ಒಂದು ಮಾತಿಗೆ ನನ್ನ ಉತ್ತರ, ಇಸ್ರೇಲ್ ಡಸ್ ನಾಟ್ ಶೇರ್ ಎ ಬಾರ್ಡರ್ ವಿತ್ ಇರಾನ್. ಯಾಕೆ ಈ ಕಾನ್ಫ್ಲಿಕ್ಟ್ ಯಾಕೆ ನಡೀತಾ ಇದೆ ಅನ್ನೋದು ವಿಷಯ ಬಂದಾಗ ನಾವು ಸ್ವಲ್ಪ ಮತ್ತೆ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಶಿಮೋನ್ ಪೆರೆಸ್ ಅಂತ ಒಬ್ಬರು ಪ್ರೆಸಿಡೆಂಟ್ ಇದ್ದರು. ಅವರ ಟೈಮಲ್ಲಿ 1977 ಇಸ್ರೇಲ್ ಮತ್ತು ಇರಾನ್ ತುಂಬ ಒಂದು ಸಖ್ಯ ಇತ್ತು, ಗಾಢ ಸಂಬಂಧ ಇತ್ತು. ಆ ಟೈಮಲ್ಲಿ ಆಯಿಲ್ ಫಾರ್ ಆರ್ಮ್ಸ್ ಅಂತ ಒಂದು ಡೀಲ್ ಆಗುತ್ತೆ. ಅಂದರೆ ಸಾಕಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ಗೆ ಇಸ್ರೇಲ್ ಸಪ್ಲೈ ಮಾಡೋದಕ್ಕೆ ಒಪ್ಕೊಳ್ಳುತ್ತೆ. ಅದಾದ ಕೆಲವು ದಿನಗಳಲ್ಲಿ ಈ ರೆಜಾ ಶಾ ಅವನಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಗುತ್ತೆ. ಸೊ ಅವ್ನು ಕ್ಯಾನ್ಸರ್ ಡಿಟೆಕ್ಟ್ ಆದಮೇಲೆ ಟ್ರೀಟ್ಮೆಂಟ್ಗೆ ಅಂತ ಅವ್ನು ಹೋದಾಗ ಅಲ್ಲಿ US ಎಂಟರ್ ಆಗುತ್ತೆ. US ಅವನಿಗೆ ರೆಫ್ಯೂಜ್ ಕೊಡುತ್ತೆ. US ಮತ್ತು ಫ್ರೆಂಚಿನ ಡಾಕ್ಟರ್ಸ್ಗಳು ಅವನನ್ನು ಟ್ರೀಟ್ ಮಾಡ್ತಾರೆ. ರಿಪೀಟೆಡ್ ಆಗಿ ಇರಾನು ಕೇಳ್ಕೊಳ್ಳುತ್ತೆ ರೆಜಾ ಶಾನ ನಮಗೆ ಒಪ್ಪಿಸಿ ಅಂತ. ಸೊ ಅವರು ಜಿಮ್ಮಿ ಕಾರ್ಟರ್ ಅನಿಸ್ತದೆ ಆ ಟೈಮಲ್ಲಿ ಇದ್ದಂಥವ್ರು, ಅವರು ಒಪ್ಪದೇ ಇದ್ದಾಗ ಆವಾಗಲಿಂದನೂ ಈ ಕಾನ್ಫ್ರಂಟೇಷನ್ ನಡೀತಾ ಇದೆ. ಎರಡು ಭೂತಗಳನ್ನು ಸೃಷ್ಟಿಸ್ಕೊಂಡಿದ್ದಾರೆ ಇರಾನ್ ಅವರು. ಒಂದು ದೊಡ್ಡ ಭೂತ ಅಮೆರಿಕ, ಸಣ್ಣ ಭೂತ ಇಸ್ರೇಲ್. ಸೊ ಈ ಆ್ಯಂಗಲಿಂದ ನೋಡಿದಾಗ ಉತ್ತರ ಸಿಗ್ಬೋದು ಅಂತ ಅನಿಸ್ತದೆ. ಇನ್ನೊಂದು, ನ್ಯೂಕ್ಲಿಯರ್ ಬಾಂಬ್ಸ್ಗಳ ಬಗ್ಗೆ ಇಷ್ಟೊಂದು ಚರ್ಚೆ ಆದಾಗ ನ್ಯೂಕ್ಲಿಯರ್ ಬಾಂಬ್ಸ್ನ ನಾವು ಒಂದು ವಿನಾಶಕಾರಿ ಅಸ್ತ್ರ ಅಂತ ನೋಡುವ ಅವಶ್ಯಕತೆ ಇಲ್ಲ. ಇನ್ನೊಂದು ಆ್ಯಂಗಲಿಂದ ನೋಡಿದ್ರೆ ನ್ಯೂಕ್ಲಿಯರ್ ಬಾಂಬ್ಸ್ ಕ್ಯಾನ್ ಆಲ್ಸೋ ಬಿ ಡಿಟರೆಂಟ್ಸ್. ಈಗ ಇಂಡಿಯಾದ ಹತ್ರನೂ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ ಆ್ಯಂಡ್ ಪಾಕಿಸ್ತಾನ ಹತ್ರನೂ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ. ಆಮೇಲೆ ನಾವು ಇತಿಹಾಸದಲ್ಲಿ ಓದಿದಾಗ ನ್ಯೂಕ್ಲಿಯರ್ ಬಾಂಬ್ಸ್ನ ಒಂದೇ ಸಲ ಬಳಕೆ ಆಗಿರೋದು ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ. ಸೊ ನ್ಯೂಕ್ಲಿಯರ್ ಬಾಂಬ್ಸಿಂದ ಯುದ್ಧಗಳನ್ನು ತಡೆಯುವ, ನ್ಯೂಕ್ಲಿಯರ್ ಬಾಂಬ್ಸ್ಗೆ ಯುದ್ಧಗಳನ್ನು ತಡೆಯುವ ಶಕ್ತಿ ಕೂಡ ಇದೆ. ದೇ ಕ್ಯಾನ್ ಆ್ಯಕ್ಟ್ ಆಸ್ ಅ ಡಿಟರೆಂಟ್. ಇದು ಕೇಳೋದಕ್ಕೆ ಚೆನ್ನಾಗಿದೆ ಸರ್, ಆದರೆ ನ್ಯೂಕ್ಲಿಯರ್ ಬಾಂಬ್ಗಳು ಯಾವಾಗಲೂ ಜವಾಬ್ದಾರಿಯುತ ಆಡಳಿತದ ಕೈಯಲ್ಲಿರಬೇಕಾಗತ್ತೆ ಸರ್. ಪಾಕಿಸ್ತಾನ ಈಗ ಜವಾಬ್ದಾರಿಯುತ ಖಂಡಿತ ಅಲ್ಲ. ಆದ್ದರಿಂದ ಭಾರತಕ್ಕೆ ಅಪಾಯ ಅದು ಅಲ್ರಿ. ಭಾರತದಲ್ಲಿ 4 ವರ್ಷಗಳ ಕಾಲ ರಾಯಭಾರಿಯಾಗಿ ಸೇವೆ ಸಲ್ಲಿಸಿ ಪಾಕಿಸ್ತಾನಕ್ಕೆ ವಾಪಸ್ ಹೋದಂಥ ಒಬ್ಬ ಅಧಿಕಾರಿ ಅಮೆರಿಕ ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದ್ರೆ, ಇಸ್ರೇಲ್ ನಮ್ಮ ಮೇಲೆ ಏನಾದರೂ ದಾಳಿ ಮಾಡಿದ್ರೆ, ಅಮೆರಿಕಾನ ಇಸ್ರೇಲ್ಗೆ ನಮಗೆ ಹೊಡೆಯೋದಕ್ಕಾಗೋದಿಲ್ಲ, ನಾವು ನಮ್ಮ ನ್ಯೂಕ್ಲಿಯರ್ ಬಾಂಬ್ ತಗೊಂಡೋಗಿ ದಿಲ್ಲಿ ಮೇಲೆ ಹಾಕ್ಬಿಡ್ತೀವಿ, ಮುಂಬೈ ಮೇಲೆ ಹಾಕ್ಬಿಡ್ತೀವಿ ಅಂತ ಒಂದು ನ್ಯಾಷನಲ್ ಟಿವಿಲಿ ಕೂತ್ಕೊಂಡು ಮಾತಾಡ್ತಾರೆ ಅಂದರೆ ಆ ದೇಶಕ್ಕೆ ಜವಾಬ್ದಾರಿ ಇದೆ ಅನ್ನೋದಕ್ಕಾಗತ್ತಾ? ಪಾಕಿಸ್ತಾನ್ ಹ್ಯಾವಿಂಗ್ ನ್ಯೂಕ್ಲಿಯರ್ ವೆಪನ್ ಇಸ್ ಥ್ರೆಟ್ ಟು ಇಂಡಿಯಾ. ಭಾರತದ ಅಣ್ವಸ್ತ್ರ ನೀತಿ ಆಗಿದ್ದದ್ದೇ ನೋ ಫಸ್ಟ್ ಯೂಸ್ ಅಂತ ನಮ್ಮ ಪಾಲಿಸಿ ಆಗಿತ್ತು ಸರ್. ಅದು ಮೊದಲಿಗೆ ನಾವು ಯಾವತ್ತೂ ಯೂಸ್ ಮಾಡೋದಿಲ್ಲ ಅಂತ. ಆಮೇಲೆ ಇರಾನ್ ಕೂಡ ನೀವು ಹೇಳ್ದಂಗೆ ಡಿಟರೆಂಟ್ಸ್ ಅವ್ರು ಯೂಸ್ ಮಾಡಲ್ಲ, ಇದೆಲ್ಲ ಫೈನ್. ಬಟ್ ನಾವು ಈ ಯುದ್ಧ ಶುರುವಾದ ಮೇಲೆ ಇದ್ರ ಬಗ್ಗೆ ಇಷ್ಟೊಂದು ಚರ್ಚೆಗಳು ನಡೀತಾ ಇದೆ. ಆದರೆ ಇರಾನ್ ಹ್ಯಾಸ್ ಬೀನ್ ಆಲ್ವೇಸ್ ಅಂಡರ್ ಸೀಜ್. ನಿರಂತರವಾಗಿ ಅದ್ರ ಮೇಲೆ ಯುದ್ಧಗಳು, ಎಕನಾಮಿಕ್ ವಾರ್ಗಳನ್ನ ನಡೀತಾ ಇದೆ. ಅದನ್ನು ನಾವು ಗಮನಿಸಲ್ಲ. ಎಕನಾಮಿಕ್ ಸ್ಯಾಂಕ್ಷನ್ಸ್ಗಳನ್ನ ಮಾಡಿದ್ದಾರೆ. ಅಲ್ಲಿನ ಜನರ ಸ್ಥಿತಿಯನ್ನು ತುಂಬ ದುಸ್ತರಗೊಳಿಸಿದ್ದಾರೆ. ಸೊ ಈ ಆ್ಯಂಗಲಿಂದ ನೋಡಿದಾಗ ವೈ ಇರಾನ್ ಈಸ್ ಅಪೋಸ್ ಟು US ಪಾಲಿಸಿ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇನ್ನೊಂದು, ಈ ಯುದ್ಧದ ಬಗ್ಗೆ ನಾನು ಮಾತಾಡಬೇಕು ಅಂದರೆ ಮಿಸ್ಕ್ಯಾಲ್ಕುಲೇಟ್ ಎಲ್ಲಿ ಮಾಡಿದ್ರು ಅಮೆರಿಕಾ ಅನ್ನೋದನ್ನ ಒಂದು ಮಾತು ಹೇಳಿ ನಾನು ನಿಲ್ಲಿಸ್ತೀನಿ ಸರ್. ಮಿಸ್ಕ್ಯಾಲ್ಕುಲೇಟ್ ಎಲ್ಲಿ ಮಾಡಿದ್ರು ಅಂದರೆ ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಗವರ್ನೆನ್ಸ್ ಸ್ಟ್ರಕ್ಚರ್ ಆಫ್ ಇರಾನ್. ನೀವು ತುಂಬ ಚೆನ್ನಾಗಿ ಗಮನಿಸಿದ್ರೆ ಇರಾನಲ್ಲಿ ಒಂದು ಸೆಮಿ ಡೆಮೊಕ್ರೆಟಿಕ್ ಮತ್ತು ಥಿಯೋಕ್ರೆಟಿಕ್ ಗೌರ್ಮೆಂಟ್ ಇದೆ. ಅಂದರೆ ಅಲ್ಲಿ ಸುಪ್ರೀಂ ಲೀಡರ್
ಇಲ್ಲಿವರೆಗೂ 1979ಇಂದ 89ವರೆಗೂ ಆಯತುಲ್ಲಾ ಖಮೇನಿ ಇದ್ದರು. ಅವರ ನಂತರ ಸುಪ್ರೀಂ ಲೀಡರು ಇತ್ತೀಚೆಗೆ ಅವರನ್ನು ಅಸಾಸಿನೇಟ್ ಮಾಡಲಾಯಿತು, ಆಯತುಲ್ಲಾ ಅಲಿ ಖಮೇನಿ ಅನ್ನೋರು ಇದ್ದರು. ಸೊ ಅದಾದ ನಂತರ ರಹಬರ್ ಅಂತ ಕರೀತಾರೆ ಅವರು, ಸುಪ್ರೀಂ ಲೀಡರ್ ಅವರು. ಅದಾದಮೇಲೆ ಅವರ ಕೆಳಗಡೆ ಈ ಸುಪ್ರೀಂ ಲೀಡರ್ಸು ದೇ ಆರ್ ಎಲೆಕ್ಟೆಡ್ ಫಾರ್ ಲೈಫ್. ಹೌದು, ದೇ ಆರ್ ಎಲೆಕ್ಟೆಡ್ ಫಾರ್ ಲೈಫ್. ಸೊ ಅವ್ರನ್ನ ನೀವು ಅಸಾಸಿನೇಟ್ ಮಾಡಿ ನೆಕ್ಸ್ಟು ಪ್ರೆಸಿಡೆಂಟ್ ಬರ್ತಾರೆ. ದೇ ಆರ್ ಎಲೆಕ್ಟೆಡ್ ಫಾರ್ 4 years ಟರ್ಮ್ಸ್. ಮತ್ತು ಪ್ರೆಸಿಡೆಂಟಲ್ಲೂ 2 ಬಗೆಯ ಜನಗಳಿದ್ದಾರೆ ಅಲ್ಲಿ. ರಿಫಾರ್ಮಿಸ್ಟ್ ಅಂತ ಒಂದು ಗ್ರೂಪ್ ಇದೆ, ಪ್ರಿನ್ಸಿಪಲಿಸ್ಟ್ ಅಂತ ಹಾರ್ಡ್ಲೈನರ್ಸ್ ಗ್ರೂಪ್ ಇದೆ. ಅದರ ನಂತರ ಗಾರ್ಡಿಯನ್ ಕೌನ್ಸಿಲ್ ಇದೆ. ಈ ಗಾರ್ಡಿಯನ್ ಕೌನ್ಸಿಲಲ್ಲಿ ಇರುವಂಥ ಎಲ್ಲ ಮೆಂಬರ್ಸ್ನ ಈ ಸುಪ್ರೀಂ ಲೀಡರನ್ನೇ ಸೆಲೆಕ್ಟ್ ಮಾಡ್ತಾನೆ. ಆದರೆ ವೆರಿ ಇಂಪಾರ್ಟೆಂಟ್ಲಿ ಅಮೆರಿಕ ಅಂಡರ್ ಎಸ್ಟಿಮೇಟೆಡ್ ದ ಪವರ್ ಆಫ್ IRGC. IRGC ಮತ್ತು ಮೊಸಾಯಿಕ್ ಸ್ಟ್ರಕ್ಚರ್ ಅನ್ನುವಂಥ ಒಂದು ಸ್ಟ್ರಕ್ಚರ್ ಮಾಡಿದ್ರು. ಮೊಸಾಯಿಕ್ ಸ್ಟ್ರಕ್ಚರ್, ಅದ್ರ ಬಗ್ಗೆ ಬಹಳ ವಿವರವಾಗಿ ನ್ಯೂಸ್ ಅವರ್ನಲ್ಲಿ ಮಾತಾಡಿದ್ದೀನಿ. ನಾನು ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.